ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕಕ್ಕೆ ಅವ್ರನ್ನ ಕರ್ಸ್ಕೊಂಡು ಕೊಡೋದು ಇದು ನಾಟಕದ ಭಾಗ ಆಗಬಾರ್ದು. ನಮಗೆ ರೈತರಿಗೆ ಅನ್ಯಾಯ ಇಲ್ಲಿ ಆಗ್ತಿದೆ, ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಪೂರ್ತಿ ಬೆಂಬಲವಾಗಿ ನಿಂತ್ಕೊಂತಿರ್ತೇವೆ. ಇವತ್ತು ಯಾವುದೇ ಒಂದು ಚಲನಚಿತ್ರದ ನಟರಿಗಾಗ್ಬೋದು, ಚಲನಚಿತ್ರದ ಪ್ರದರ್ಶನ ಆಗುತ್ತಾ ಇರ್ಬೋದು, ಅದಕ್ಕೆ ಇಡೀ ನಮ್ಮ ಕನ್ನಡ ಪರ ಒಕ್ಕೂಟದವರು ಮೊದಲಿಂದನೂ ಕೂಡ ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ನಾನು ಎಲ್ಲ ಚಲನಚಿತ್ರ ನಟ ನಟಿಯರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ಹೇಳೋದು, ಈ ಬರೀ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸಭೆ ಮಾಡೋದಲ್ಲ. ನಮ್ಮ ಪ್ರತಿಭಟನೆ ಜೊತೆ ನೀವು ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲ ಕಲಾವಿದರು ಕೂಡ ಬಂದು ಕೈ ಜೋಡಿಸ್ಬೇಕು, ನಮ್ಮ ರೈತರ ಜೊತೆ ಕೈ ಜೋಡಿಸ್ಬೇಕು, ಕನ್ನಡ ಪರ ಸಂಘಟನೆ ಜೊತೆ ಕೈ ಜೋಡಿಸ್ಬೇಕು ಅಂತ ನನ್ನ ಒಂದು ಮನವಿ. ಏನು ಸಿದ್ದಲಿಂಗಪ್ಪ ಅವರು ಹೇಳಿದಂತೆ ಎಲ್ಲ ಒಂದೇ ವಿಚಾರ, ಎಲ್ಲರ ಧ್ವನಿ ಒಂದೇ. ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನೋದು ಒಂದು. ನಮಗೆ ಹೆಚ್ಚಾದಂಥ ಸಂದರ್ಭ ನಾವು ತಮಿಳುನಾಡಿಗೆ ಬಿಡ್ತೀವಿ ಅಂತ ಅಲ್ಲೇ ನಿರಂತರವಾಗಿ ಬಿಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಸಂಘಟನೆಗಳು, ಜನ ಸಂಘಟನೆಗಳು, ಕನ್ನಡ ಸಂಘಟನೆಗಳೆಲ್ಲ ಚರ್ಚೆ ಮಾಡಿ ಇವತ್ತು ಅದೇ ಒಂದು ಸಭೆ ಸೇರಿದ್ದಾರೆ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇಲ್ಲಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆಲ್ಲ ನಾವೆಲ್ಲ ಧ್ವನಿಗೊಳಿಸ್ಬೇಕಾಗ್ತದೆ, ಪ್ರತಿರೋಧ ಒಡ್ಬೇಕಾಗ್ತದೆ. ದುರಂತ ಏನಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ಇಲ್ಲಿಯವರೆಗಾಗಿ ನಾವು ಮನವರಿಕೆ ಮಾಡ್ಕೊಟ್ಟಿಲ್ಲ. ಕರ್ನಾಟಕ ದೊಡ್ಡ ದುರಂತ. ನಾವು 1000 ಹೋರಾಟ ಮಾಡಲಿ, 100 ಬಂದ್ ಮಾಡಲಿ, ಕರ್ನಾಟಕಕ್ಕೆ ಬೆಂಕಿ ಇಟ್ಲಿ, ಸುಪ್ರೀಂ ಕೋರ್ಟ್ ಆದೇಶ ಒಂದೇ. CWS ಏನು ತೀರ್ಮಾನ ತಗೊಂಡಿದ್ದು ಅದಕ್ಕೆ ಇಲ್ಲಿವರೆಗಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ನಾಳೆ. ಆಮೇಲೆ ಇನ್ನೊಂದು ದುರಂತ ಏನಂತಂದ್ರೆ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡತಕ್ಕಂಥ ನ್ಯಾಯಾಧೀಶ ಇಲ್ಲೇ ನಮ್ಮಾಗಬೇಕು. ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡತಕ್ಕಂಥ ಕರ್ನಾಟಕದ ಒಬ್ಬ ನ್ಯಾಯಾಧೀಶನೂ ಇಲ್ವಾ? ಇದು ನಾವು ಎಲ್ಲ ಪಕ್ಷದವ್ರಿಗೂ ಹೇಳ್ಬೇಕಾಗಿದೆಯಲ್ಲ. ಏನು ನೀವೇನು ಕಾಂಗ್ರೆಸ್, JDS, BJP ಇಲ್ಲಿವರೆಗೆ ಆಳಿದ್ದೀರಲ್ಲ, ನಿಮ್ಮ ನಾಯಕತ್ವದಲ್ಲಿ ಒಬ್ಬ ನ್ಯಾಯಾಧೀಶನ ಸುಪ್ರೀಂ ಕೋರ್ಟ್ಗೆ ಒಂದು ಮನವರಿಕೆ ಮಾಡ್ಕೋಗಿಲ್ಲ ಅಂತ ಹೇಳ್ಬೇಕಾಗ್ತದೆ. ನಾವು ಅಷ್ಟೇ. ಇಲ್ಲಿ ಸರ್ಕಾರದ ತಪ್ಪು ನಿರ್ಧಾರಗಳು, ರಾಜಕೀಯ ನಿರ್ಧಾರಗಳು, ರಾಜಕೀಯ ವ್ಯಕ್ತಿಗಳ ನಿರ್ಧಾರಗಳನ್ನೇ ಕರ್ನಾಟಕ ಜನತೆಗೆ ಗಣ್ಯ ಆಗಿರೋದು. ನಾವು ಒತ್ತಡ ಕೇಂದ್ರಕ್ಕೆ ಒಂದು ಒತ್ತಡ ಹಾಕಬೇಕು. ಎರಡನೇದು ನಮ್ಮ ಕರ್ನಾಟಕದಿಂದ MP ಗಳಾಗಿ ಆಯ್ಕೆ ಆಗಿದ್ದಾರಲ್ಲ, ಇವರು ಒತ್ತಡ ಹಾಕ್ಬೇಕಾಗುತ್ತೆ. ಇವರು ಕೇಂದ್ರಕ್ಕೆ ಒತ್ತಡ ಹಾಕಬೇಕು, ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಒಳ್ಳೆಯ ನ್ಯಾಯಾಧೀಶ ನೀಡಬೇಕು. ನಮ್ಮ ಕರ್ನಾಟಕ ನಿರಂತರ ಅನ್ಯಾಯ ಆಗ್ತದಲ್ಲ, ಅದ್ರ ಬಗ್ಗೆ ಅವ್ರ ಗಮನ ಸೆಳೀಬೇಕು. ಹಾಗಾಗಿ ಅವ್ರ ಗಮನವನ್ನು ನಾವು ಸೆಳೀಬೇಕಾಗ್ತದೆ, ಸರ್ಕಾರದ ಗಮನವನ್ನು ಸೆಳೆಯಬೇಕಾಗ್ತದೆ, ಸುಪ್ರೀಂ ಕೋರ್ಟ್ ಗಮನವನ್ನು ಸೆಳೆಯಬೇಕು. ಇದಕ್ಕೋಸ್ಕರನೇ ಈ ಹೋರಾಟ ಮಾಡಬೇಕಾಗ್ತದೆ. ಎಲ್ಲರ ಗಮನ ಸೆಳೆಯೋದಕ್ಕೆ ನಾವು ಬೆಂಗಳೂರಿನಲ್ಲಿ ಏನು ತೀರ್ಮಾನ ತಗೊಂತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿ ವಿನಯ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಯಾವ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ತೀರ್ಮಾನ ತಗೋಣ ಅಂತ ಹೇಳ್ತಾ ನಮ್ಮ ನೆಲೆಸಂಘ ಸಮಿತಿ ರಾಜ್ಯದಲ್ಲೂ ತೀರ್ಮಾನ ತಗೊಂಡು ನಾವು ತುಮಕೂರಿನಲ್ಲಿ ಯಾವುದೇ ಪ್ರತಿಭಟನೆ ಅದನ್ನು ದಲಿತ ಸಂಘ ಸಮಿತಿ ಯಾವಾಗಲೂ ಸಂಪೂರ್ಣ ಬೆಂಬಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇವೆ.